ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗೀತಾ ವಿಶ್ವ ಲಾಸ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ಬಂದು ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ, ಇವತ್ತು ಫ್ರಿಜ್ಜು, ಸ್ಟೋರೇಜು ಹಾಗೆ ಆರ್ಗನೈಸ್ ಮಾಡಿ ಹೇಗೆ ಇಟ್ಕೊಳ್ಳೋದು ಫ್ರಿಜ್ನ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ಹಾಗೆ ಫ್ರಿಜ್ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋದಕ್ಕೆ ನಾನು ಏನೆಲ್ಲ ಐಟಮ್ ತರಿಸಿದ್ದೀನಿ, ಏನೆಲ್ಲ ಬೇಕು, ಮತ್ತು ಎಷ್ಟಾಯಿತು, ಮತ್ತು ಏನರಿಂದ ತರಿಸಿದೆ, ಅದು ಲಿಂಕ್ ಬೇಕಾದರೆ ನಾನು ಹಾಕ್ತೀನಿ. ಮುಂಚೆಗೆ ಅವನ್ನೆಲ್ಲ ತೋರಿಸ್ತೀನಿ ಎಷ್ಟೆಷ್ಟಾಯಿತು ಅಂತ ಹೇಳಿಬಿಟ್ಟು. ಹಾಗೆ ನೋಡೋಣ, ಹಾಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ನೋಡೋಣ ಹೇಗೆಲ್ಲ ಆರ್ಗನೈಸ್ ಮಾಡಿ ಇಟ್ಕೊತೀನಿ. ನಮ್ಮ ಮನೇಲಿರೋದು ಚಿಕ್ಕದೇನೆ ಫ್ರಿಜ್ಜು, ಅದರಲ್ಲಿ ನಾನು ಹೇಗೆಲ್ಲ ಆರ್ಗನೈಸ್ ಮಾಡಿ ಇಟ್ಕೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇದನ್ನು ನಾನು ಮೀಶೋದಿಂದ ತರಿಸ್ಕೊಂಡಿದ್ದು ಒಂದು 200 ಏನೋ ಇದೆ, 8 ಪೀಸ್ ಏನೋ ಬರುತ್ತೆ. ಇದನ್ನು ನಾನು ಫ್ರಿಜ್ಜು ಡೋರಲ್ಲಿ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಈ ರೀತಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಒಂದ್ಸಲ ಇಟ್ಟು ಕೂಡ ಟ್ರೈ ಮಾಡಿದ್ದೀನಿ. ಹಾಗೆ ನೋಡೋಣ ಹೇಗೆಲ್ಲ ಕಾಣಿಸುತ್ತೆ, ನಿಮಗೂ ತೋರಿಸ್ತೀನಲ್ಲ ಹೇಗೆಲ್ಲ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದು ಈ ಥರ ಬಾಕ್ಸ್ ತೊಗೊಂಡಿದ್ದೀನಿ. ತರಕಾರಿ ಆಗಲಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಏನಾದರೂ ನೀಟಾಗಿ ಇಟ್ಕೋಬೋದು. ಇಲ್ಲ ಟಿಶ್ಯೂ ಪೇಪರ್ ಆಗಲಿ, ಇಲ್ಲ ನ್ಯೂಸ್ ಪೇಪರ್ ಆಗಲಿ, ಮತ್ತು ಇಲ್ಲ ಬಟ್ಟೆಗಾದರೆ ಸುತ್ತಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ. ಹಾಗೆ ನೆಕ್ಸ್ಟ್ ಬಂದು ಇದು ತೊಗೊಂಡಿದ್ದೀನಿ. ಇದು ಹೂವು ಏನಾದರೂ ಹಾಕಿಟ್ಕೊಳ್ಳೋದಕ್ಕೆ ದೊಡ್ಡದಾಗಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಇದು ಕೆಳಗಡೆ ಹಾಕೋದ್ರಿಂದ ಜಾಸ್ತಿ ನೀರೆಲ್ಲ ಬಿಡಲ್ಲ, ನೀಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಇದು ಬಂದು ಫ್ರಿಜ್ ಒಳಗಡೆ ಹಾಕೋದಕ್ಕೆ ನೀಟಾಗಿ ಕಾಣುತ್ತೆ. ಹಾಗೆ ಗಲೀಜು ಕೂಡ ಆಗಲ್ಲ. ಇದು 3 ಪೀಸ್ ಏನೋ ಬಂದಿದೆ. ನಮ್ಮ ಫ್ರಿಜ್ಗೆ ಇದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಹಾಗೆ ನಾನು ಕಲರ್ ಕೂಡ ಮ್ಯಾಚ್ ಆಗೋ ಹಾಗೆ ತೊಗೊಂಡಿದ್ದೀನಿ. ಫ್ರಿಜ್ ಕಲರ್ ನೋಡಿಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಫಿಶ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ತುಂಬ ಗಲೀಜು ಆಗಲ್ಲ, ನೀಟಾಗಿ ಕೂಡ ಇಟ್ಕೋಬೋದು. ಇದು 3 ಪೀಸ್ ಬಂದಿದೆ. ಮತ್ತು ಫ್ರಿಜ್ಜು ಹ್ಯಾಂಡ್ ಇರುತ್ತಲ್ಲ ಆಚೆ, ಅದಕ್ಕೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಏನಾದರೂ ಅಡುಗೆ ಮಾಡಬೇಕಾದ್ರೆ ಅದೇ ಕೈಯಲ್ಲಿ ತೆಗೆದು ಅದೆಲ್ಲ ಗಲೀಜಾಗ್ಬಿಟ್ಟಿರುತ್ತೆ. ನಾವು ಒರೆಸ್ತಾ ಇನ್ನೂ ಡಲ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಇದನ್ನು ಹಾಕ್ಕೊಂಡ್ರೆ ಬೇಕಾದಾಗ ವಾಶ್ ಮಾಡಿಕೊಂಡು ಮತ್ತೆ ಹಾಕೋಬೋದು. ಇದೊಂದು ಪೀಸ್ ಕೊಟ್ಟಿದ್ದಾರೆ. ಮತ್ತು ಇದು ಫ್ರಿಜ್ಜು ಕವರು ಮೇಲ್ಗಡೆ ಹಾಕೋದು, ಧೂಳಾಗದೆ ಇರಲಿ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡಿದ್ದೀನಿ. ಇಷ್ಟು ಫ್ರಿಜ್ಜು ಸ್ಟೋರೇಜ್ಗೆ ಬೇಕಾಗಿರೋಂಥದ್ದು, ಫ್ರಿಜ್ ಸ್ಟೋರೇಜ್ಗೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಐಟಮ್ನ ತೊಗೊಂಡಿದ್ದೀನಿ. ಇಷ್ಟು ಸಾಕು. ಇಷ್ಟೆಲ್ಲ ಆರ್ಗನೈಸ್ ಮಾಡೋಣ ಹೇಗೆಲ್ಲ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈಗ ನೋಡೋಣ ಹೇಗೆಲ್ಲ ಆರ್ಗನೈಸ್ ಮಾಡಿ ಇಡೋಣ. ನೋಡೋಣ. ಮೊದಲನೇದಾಗಿ ನಮ್ಮನೆ ಫ್ರಿಜ್ಜಲ್ಲಿ ಹೇಗಿದೆ ಅಂತ ನೋಡೋಣ. ನೋಡಿ, ಈ ರೀತಿ ಇದೆ ಫ್ರಿಜ್ಜು. ಈಗ ಹೇಗೆಲ್ಲ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಹೇಗೆಲ್ಲ ಆರ್ಗನೈಸ್ ಮಾಡಿ ನೀಟಾಗಿ ಕಾಣೋಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರಿಜ್ಜು ತೆಗೆದ ತಕ್ಷಣ ತುಂಬಾ ಚೆನ್ನಾಗಿ ಕಾಣಬೇಕಲ್ವಾ, ಹಾಗಾಗಿ ಈಗ ಬಿಫೋರು ನಮ್ಮ ಫ್ರಿಜ್ ಹೇಗಿದೆ, ಆಫ್ಟರ್ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮೂಲಕ ನೋಡ್ತಾ ಇರಿ. ಹೇಗೆಲ್ಲ ನೀಟಾಗಿ ಕಾಣೋ ಹಾಗೆ ಡೆಕೋರೇಟ್ ಮಾಡೋಣ. ಈಗ ಮೊದಲನೇದಾಗಿ ಇವೆಲ್ಲ ತಕ್ಕೊಬಿಟ್ಟು ಸ್ವಲ್ಪ ಎಲ್ಲ ಒರೆಸ್ಬಿಡೋಣ. ಕೆಮಿಕಲ್ ಎಲ್ಲ ಏನೋ ಹಾಕಿ ಒರೆಸೋ ಆಗಿಲ್ಲ, ಏಕೆಂದರೆ ಫ್ರಿಜ್ ಅಲ್ವಾ, ತಿನ್ನೋದೆಲ್ಲ ಇಟ್ಟಿರ್ತೀವಲ್ವ, ಹಾಗಾಗಿ ಫ್ರಿಜ್ ಕೋಲ್ಡ್ ಆಗಿ ಅದನ್ನು ಪಾಯ್ಸನ್ ಥರ ಹಾಕ್ಬಿಟ್ಟಿರುತ್ತೆ. ಹಾಗಾಗಿ ಫ್ರಿಜ್ಜಲ್ಲಿ ಯಾವುದೇ ರೀತಿ ಸೋಪ್ ಹಾಕಿ ತೊಳೆಯೋದು ಮತ್ತು ಸರ್ಫ್ ಹಾಕಿ ತೊಳೆಯೋದು ಆ ರೀತಿ ಮಾಡೋ ಹಾಗಿಲ್ಲ. ಸುಮ್ಮನೆ ಒಂದು ಯಾವ್ದು ಬೇಡ ತೊಗೊಂಡು ಒರೆಸ್ಕೊಂಡ್ರೆ ಆಯಿತು, ನೀಟಾಗಿ ಕ್ಲೀನ್ ಆಗುತ್ತೆ. ಇವೆಲ್ಲ ಎತ್ತಿಟ್ಬಿಟ್ಟು ನಾನಿವಾಗ ತೋರಿಸ್ತೀನಿ. ಮೊದಲು ಒಂದು ಬಕೆಟಲ್ಲಿ ನೀರು ತೊಗೊಬಿಟ್ಟು ಇವೆಲ್ಲ ಎತ್ತಿಟ್ಬಿಟ್ಟು ಫಸ್ಟು ಫ್ರಿಜ್ನ ಆಫ್ ಮಾಡ್ಕೊಬಿಡೋಣ.
ಫಸ್ಟ್ ಇದರಲ್ಲಿ ಬಿಸಿಲೆಲ್ಲ ಉಳ್ಕೊಬಿಡೋಣ. ಈಗ ಟ್ರಾವೆಲ್ ಬಟ್ಟೆ ಮಾಡ್ಕೊಂಡು ಹೊಸ್ಕೊಬಿಡೋಣ. ಫಸ್ಟ್ ಒಂದು ಟ್ರಾವೆಲ್ ಬಟ್ಟೆ ಮಾಡಿ ಹೊಸ್ಕೊಂಡು ಆಮೇಲೆ ಒಣಬಟ್ಟೆಯಲ್ಲಿ ಈ ರೀತಿ ಒಂದು ಒಣಬಟ್ಟೆ ನೀಟಾಗಿರೋದು ತೊಗೊಂಡು ಈ ರೀತಿ ಎಲ್ಲ ಹೊಸ್ಕೊಂಡ್ರೆ ನೀಟಾಗಿ ಆಗುತ್ತೆ, ಹಾಗೆ ನೀಟಾಗಿ ಕೂಡ ಕಾಣುತ್ತೆ. ಈಗ ಫ್ರಿಜ್ಜು ಒಳಗಡೆ ಕ್ಲೀನಿಂಗ್ ಎಲ್ಲ ಮುಗ್ದಿದೆ. ಈಗ ಎಲ್ಲ ಜೋಡಿಸ್ಕೊಬಿಡೋಣ. ಮೊದಲಿಗೆ ನಾನು ಈ ಸ್ಟೋರೇಜ್ ಬಾಕ್ಸ್ನ ಮೀಶೋದಿಂದ ತರಿಸ್ಕೊಂಡಿರೋದು. ಇದ್ರ ಪ್ರೈಸ್ ಬಂದುಬಿಟ್ಟು 257 ರೂಪಾಯಿ ಇದೆ. ಇದು 6 ಪೀಸ್ ಏನೋ ಬಂದಿದೆ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು, ಹಾಗಾಗಿ ಇದೊಂದು ತೊಗೊಂಡಿದ್ದೀನಿ. ಸೊಪ್ಪಾಗಲಿ ಮತ್ತು ತರಕಾರಿ ಆಗಲಿ ಏನಾದರೂ ಟಿಶ್ಯೂ ಪೇಪರ್ ಹಾಕಿಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಹಾಗೆ ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ. ಬಟ್ಟೆಯಲ್ಲಿ ಕೂಡ ಸುತ್ತಿಟ್ರು ಅಷ್ಟೇ ತುಂಬ ದಿನ ಬಾಳಿಕೆ ಬರುತ್ತೆ. ಏನಿಲ್ಲ ಅಂದರೆ ಮಿನಿಮಮ್ ಒಂದು 15 ದಿವಸನಾದರೂ ನೀಟಾಗಿದ್ದೇ ಇರುತ್ತೆ, ಚೆನ್ನಾಗಿರುತ್ತೆ. ಇದನ್ನು ಕೂಡ ನಾನು ಮೀಶೋದಿಂದ ತರಿಸ್ಕೊಂಡಿದ್ದೀನಿ. ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ, ನನಗೆ ಕೂಡ ಇಷ್ಟ ಆಯಿತು. ಹಾಗೆ ಈ ರೀತಿ ಸ್ಟೋರೇಜ್ ಬಾಕ್ಸ್ನ ಯೂಸ್ ಮಾಡೋದ್ರಿಂದ ನೀಟಾಗೂ ಕಾಣುತ್ತೆ ಫ್ರಿಜ್ಜು, ಹಾಗೆ ಗಲೀಜು ಆಗೋದಿಲ್ಲ, ತುಂಬ ನೀಟಾಗಿ ಕಾಣುತ್ತೆ. ಹಾಗೆ ಈ ಸ್ಟೋರೇಜ್ ಬಾಕ್ಸು ಕೂಡ ನಾನು ಮೀಶೋದಿಂದನೇ ತರಿಸ್ಕೊಂಡಿರೋದು. ಇದ್ರ ಪ್ರೈಸ್ ಬಂದುಬಿಟ್ಟು 187 ರೂಪಾಯಿ. ಈ ಸ್ಟೋರೇಜ್ ಬಾಕ್ಸು ಕೂಡ 3 ಪೀಸ್ ಬಂದಿದೆ. ಇದು ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ನನಗೂ ಕೂಡ ಇಷ್ಟ ಆಯಿತು. ಸ್ವಲ್ಪ ದೊಡ್ಡ ಸೈಜಲ್ಲಿರುತ್ತೆ, ಹಾಗಾಗಿ ಇದು ತೊಗೊಂಡಿದ್ದೀನಿ. ಈ ಜಾರ್ ಬಂದುಬಿಟ್ಟು ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದೆ. 50 ರುಪೀಸ್ ಏನೋ ಒಂದು ಕೊಟ್ಬಿಟ್ಟು ನಾನು ತೊಗೊಂಬಂದಿದ್ದೆ. ಮೊದಲಿಗೆ ಫ್ರಿಜ್ ಕವರ್ನೆಲ್ಲ ಹಾಕ್ಕೊಂಡು ಈಗ ಒಂದೊಂದೇ ಸ್ಟೋರ್ ಮಾಡಿ ಫ್ರಿಜ್ ಒಳಗಡೆ ಇಟ್ಕೋತಾ ಇದ್ದೀನಿ. ಈ ಫ್ರಿಜ್ ಕವರ್ನು ಕೂಡ ನಾನು ಮೀಶೋದಿಂದನೇ ತರಿಸಿದ್ದು. 147 ರೂಪಾಯಿ ಏನೋ ಕೊಟ್ಬಿಟ್ಟು ಮೀಶೋದಿಂದ ತರಿಸಿದ್ದೆ. ತುಂಬಾ ಚೆನ್ನಾಗಿದೆ. ಒಳಗಡೆ 3 ಪೀಸು ಮತ್ತು ಆಚೆ 1 ಪೀಸ್ ಬಂದಿದೆ, ಮತ್ತು ಹ್ಯಾಂಡ್ಗೆ 1 ಪೀಸ್ ಬಂದಿದೆ. ಹಾಗೆ ಈಗ ಸ್ಟೋರೇಜ್ ಬಾಕ್ಸ್ ಎಲ್ಲ ಇಟ್ಕೋತಾ ಇದ್ದೀನಿ. ಡೋರ್ಗೆ ಅಂತಲೇ ಇದು ಸಪ್ರೇಟಾಗಿ ತರಿಸಿದ್ದೆ. ತುಂಬ ಚೆನ್ನಾಗಿ ಕಾಣುತ್ತಲ್ವ ಡೋರಲ್ಲಿ ಅಂತ ಹೇಳಿಬಿಟ್ಟು, ಡೋರ್ಗೆ ಅಂತ ಹೇಳ್ಬಿಟ್ಟು ಈ ಸ್ಟೋರೇಜ್ ಬಾಕ್ಸ್ನ ತಂದಿಟ್ಟಿದ್ದೆ. ಫಸ್ಟಿಗೆ ಆ ಸ್ಟೋರೇಜ್ ಬಾಕ್ಸ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಇಡ್ತಾ ಇದ್ದೀನಿ. ಈ ರೀತಿ ಮಾಡಿದ್ರೆ ಫ್ರೆಶ್ ಆಗಿರುತ್ತೆ, ನೋಡೋದಕ್ಕೆ ಫ್ರಿಜ್ಜಲ್ಲಿ ಲುಕ್ಕಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಇವಾಗೆಲ್ಲ ಸ್ಟೋರೇಜ್ ಎಲ್ಲ ಮಾಡ್ಕೋತಾ ಇದ್ದೀನಿ. ಈ ಸ್ಟೋರೇಜ್ ಬಾಕ್ಸ್ ಬಂದುಬಿಟ್ಟು ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿರೋದು. ಇದ್ರ ಪ್ರೈಸ್ ಬಂದುಬಿಟ್ಟು 253 ರೂಪಾಯಿ. 8 ಪೀಸು ಬಂದಿದೆ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಡೋರಲ್ಲಿ ನೀಟಾಗೆ ಕುತ್ಕೊಳ್ಳುತ್ತೆ. ಹಾಗೆ ಸೌತೆಕಾಯಿ, ಬೇರೆ ಏನಾದರೂ ಮೊಟ್ಟೆ ಆ ಥರ ಏನಾದರೂ ಇಟ್ಕೋಬೋದು, ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಹಾಗೆ ಫ್ರಿಜ್ಜಲ್ಲಿ ಜಾಗ ಕೂಡ ಸೇವ್ ಆಗುತ್ತೆ. ನಾನು ಒಂದು ಫ್ರಿಜ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ, ನಮ್ಮ ಮನೇಲಿ ಆಗಿರೋವಂಥದ್ದು. ಫ್ರಿಜ್ ತೊಗೊಳೋಕ್ಕೆ ಅಂತ ಹೇಳಿಬಿಟ್ಟು ಹೋಗಿದ್ದು. ಆಮೇಲೆ ಫಸ್ಟ್ ಹೇಳಿದ್ರು ಅವರು, ನಮ್ಮ ಮನೆಯವ್ರು ಹೇಳಿದ್ರು, ಫ್ರಿಜ್ ದೊಡ್ಡದೇ ತಗೋ ಒಂದೇ ಸಲ ಅಂತ ಹೇಳಿದ್ರು. ನಾನು ಫ್ರಿಜ್ಜೇ ನೋಡಿರಲಿಲ್ವಲ್ಲ, ಅಂದರೆ ನೋಡಿರಲಿಲ್ಲ ಅಂತಂದರೆ ನಮ್ಮನೆ ಫ್ರಿಜ್ ಇರಲಿಲ್ವಲ್ಲ, ಹಾಗಾಗಿ ಚಿಕ್ಕದೇ ಸಾಕು ದೊಡ್ಡದೇನು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಅವ್ರು ದುಡ್ಡು ಉಳ್ಸೋಕೆ ಹೋಗ್ಬಿಟ್ಟು ಇವಾಗ ನಾನು ಚಿಕ್ಕದು ತೊಗೊಬಂದೆ. ಮತ್ತೆ ಇನ್ನೊಂದು ಸಲ ಕೇಳಿದ್ರೆ ಕೊಡಿಸಲ್ಲ, ಅದು ರಿಪೇರಿ ಬರೋವರೆಗೂ ಕೊಡಿಸಲ್ಲ. ತೊಗೊಳಾಗಿದ್ರೆ ತೊಗೋ, ಇಲ್ಲ ಅಂದರೆ ಇದೇ ಲಾಸ್ಟು ಫೈನಲ್, ಆಮೇಲೆ ಚೇಂಜ್ ಮಾಡಬೇಕು ಅಂದರೆ ಮಾಡಲ್ಲ ಅಂತ ಹೇಳಿದ್ರು. ಹಾಗಾಗಿ ಇದೇ ಫೈನಲಾಗಿ ಚಿಕ್ಕದೇನೆ ತೊಗೊಬಂದೆ. ಆಮೇಲೆ ಅನ್ನಿಸ್ತಿದೆ ನನಗೆ ತರಬಾರ್ದಾಗಿತ್ತು, ಸ್ವಲ್ಪ ದೊಡ್ಡದೇ ತರಬೇಕಾಗಿತ್ತು ಅಂತ ಹೇಳಿ. ಈ ಫ್ರಿಜ್ ತಗೊಂಡು ನಾವು 10 ಇಯರ್ಸ್ ಆಗಿದೆ. ಇದು ಏನಾದರೂ ರಿಪೇರಿ ಬಂದರೆ ಮಾತ್ರ ಹೊಸದು ಚೇಂಜ್ ಮಾಡ್ತೀನಿ, ಇಲ್ಲ ಅಂದರೆ ಇದೇ ಕಂಟಿನ್ಯೂ ಮಾಡ್ತೀನಿ. ಎಷ್ಟು ವರ್ಷ ಬರುತ್ತೋ ಅಷ್ಟು ವರ್ಷ. ಹಾಗೆ ಯಾವುದೇ ಕೂಡ ಕಂಪ್ಲೇಂಟ್ ಕೂಡ ಇಲ್ವಲ್ಲ, ಹಾಗೆ ತುಂಬ ಚೆನ್ನಾಗಿದೆ ನೋಡೋದಕ್ಕೂ ಒಳಗಡೆಯಿಂದ. ಚಿಕ್ಕದು ಅನ್ನೋದೊಂದೇ ಚೆನ್ನಾಗಿದೆ ನೋಡೋದಕ್ಕೆ. ನೋಡಿದ್ರಲ್ಲ ನಾನು ಹೇಗೆಲ್ಲ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ನಿಮಗೇನಾದರೂ ಮೀಶೋದಿಂದ ನಾನು ಪರ್ಚೇಸ್ ಮಾಡಿರೋದೇನಾದರೂ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಹೇಳಿ, ನಾನು ಆ ಲಿಂಕ್ನ ಹಾಕ್ತೀನಿ. ನೀವು ಕೂಡ ಅದನ್ನು ಆರ್ಗನೈಸ್ ಮಾಡಿ ಇಟ್ಕೊಳ್ಳೋಕ್ಕೆ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡಿದ್ದೀನಿ. ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡಿದಿರೋ ತುಂಬಾ ಧನ್ಯವಾದಗಳು. ಹಾಗೆ ನಮಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.